ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಜ್ಞಾನವರ್ಧಕ ವಿಶೇಷ ಮತ್ತು ಮುಖ್ಯವಾದ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಕುಂಭ ರಾಶಿಯವರೇ ಗೆಲುವಿನ ಮಾಲೆ ನಿಮ್ಮ ಕುತ್ತಿಗೆಗೆ ಏರುತ್ತದೆ. ಸ್ನೇಹಿತರೆ, ಬರುವ ಮುಂದಿನ 24 ಗಂಟೆಗಳ ಒಳಗೆ ಒಟ್ಟಿಗೆ ಮೂರು ದೊಡ್ಡ ಒಳ್ಳೆಯ ಸುದ್ದಿಗಳು ಸಿಗಲಿವೆ. ಒಳ್ಳೆಯ ಸುದ್ದಿ ಕೇಳಿ ನಿಮ್ಮ ದಾಹ ತೀರುತ್ತದೆ ಸ್ನೇಹಿತರೆ, ಏಕೆಂದರೆ ಮುಂದಿನ 24 ಗಂಟೆಗಳ ಒಳಗೆ ತುಂಬ ದೊಡ್ಡ ಬದಲಾವಣೆ ನಿಮ್ಮ ರಾಶಿಯ ಜೀವನ ಕಾಲದಲ್ಲಿ ಆಗಲಿದೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಎಲ್ಲರೂ ಎಲ್ಲ ಕೆಲಸಗಳನ್ನು ಬಿಟ್ಟು ಮೊದಲು ಇಂದಿನ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಬೇಕು. ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ನಿಮ್ಮ ಜೀವನ ಬದಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇನೆ, ಭಗವಂತನ ಮನೆಯಿಂದ ತುಂಬ ದೊಡ್ಡ ಆದೇಶ ಬಂದಿದೆ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ಈ ಭೂಮಿಯ ಮೇಲೆ ಮೊದಲ ಬಾರಿ ಇಷ್ಟು ದೊಡ್ಡ ಅಪರೂಪದ ಘಟನೆ ಆಗಲಿದೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿ. ಮುಂದಿನ 24 ಗಂಟೆಗಳ ಒಳಗೆ ತುಂಬ ದೊಡ್ಡ ಬದಲಾವಣೆ ಆಗುತ್ತದೆ ಮತ್ತು ಯಾವ ತಮಾಷೆ ನಡೆಯುತ್ತದೆಯೋ ಅದನ್ನು ಮುಂದಿನ 7 ಜನ್ಮಗಳವರೆಗೆ ಮರೆಯಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, 3 ದೊಡ್ಡ ದೇವರುಗಳು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಏಕೆಂದರೆ ಈ 3 ದೊಡ್ಡ ದೇವರು ನಿಮ್ಮ ಮನೆಯ ಮೇಲೆ ಸಂಪೂರ್ಣವಾಗಿ ಕರುಣೆ ತೋರಿಸಿದ್ದಾರೆ. ಈಗ ನೀವು ನೋಡುತ್ತಾ ಹೋಗಿ, ನಿಮ್ಮ ಜೀವನ ಕಾಲದಲ್ಲಿ ನಿಮ್ಮ ಅದೃಷ್ಟದ ಚಮತ್ಕಾರ, ನಿಮ್ಮ ಜೀವನದ ನಿಜವಾದ ಆಟ ಈಗ ಶುರುವಾಗಲಿದೆ. ಅದು ಮುಂದಿನ 24 ಗಂಟೆಗಳ ಒಳಗೆ. ಏಕೆಂದರೆ ಸ್ನೇಹಿತರೆ, 3 ದೊಡ್ಡ ದೇವರುಗಳು ದೃಷ್ಟಿ ನಿಮ್ಮ ಮನೆಯ ಮೇಲೆ ಇದೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಈಗಲೇ ತಕ್ಷಣ ನೋಡಿ, ಇಲ್ಲದಿದ್ದರೆ ನಂತರ ತಡವಾಗುತ್ತದೆ. 3 ದೊಡ್ಡ ದೇವರ ಮನೆಯ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಬಿದ್ದಾಗ ಸ್ನೇಹಿತರೆ, ನಿಮ್ಮ ಮನೆ ಸ್ವರ್ಗವಾಗುತ್ತದೆ. ಸ್ನೇಹಿತರೆ, ತುಂಬ ದೊಡ್ಡ ಒಳ್ಳೆಯ ಸುದ್ದಿ, ಬಿರುಗಾಳಿಯ ಸುದ್ದಿ ನಿಮಗಾಗಿ ತಂದಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡುವವರು ನಾಳೆ ಬೆಳಿಗ್ಗೆ ಸಂತೋಷದಿಂದ ಕುಣಿಯಲು ಶುರು ಮಾಡುತ್ತಾರೆ, ಸಂತೋಷದಿಂದ ಹುಚ್ಚರಾಗುತ್ತಾರೆ. ಡೋಲು ಮತ್ತು ನಗಾರಿ ಜೊತೆಗೆ ಕುಣಿಯಬೇಕಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ಸಿಹಿಯನ್ನು ಕೂಡ ಹಂಚಬೇಕಾಗುತ್ತದೆ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಸೂರ್ಯ ಉದಯವಾಗುವುದಕ್ಕಿಂತ ಮೊದಲು ನಿಮ್ಮ ಅದೃಷ್ಟ ಉದಯವಾಗುತ್ತದೆ. ಮತ್ತು ಹಾಗೆ ಆಗದಿದ್ದರೆ ನಾನು ಇಂದಿನ ನಂತರ ವಿಡಿಯೋ ಮಾಡುವುದನ್ನು ಬಿಟ್ಟು ಬಿಡುತ್ತೇನೆ ಮತ್ತು ಜೀವನ ಪೂರ್ತಿ ನಿಮ್ಮ ಗುಲಾಮಗಿರಿ ಮಾಡುತ್ತೇನೆ. ನಿಮಗೆ ಕೆಲವು ವಿಶೇಷ ವಿಷಯಗಳನ್ನು ನೆನಪಿನಲ್ಲಿಡಬೇಕು ಮತ್ತು ಕೆಲವು ಪರಿಹಾರಗಳನ್ನು ಮಾಡಬೇಕು. ನೀವು ಆ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ಸರಿಯಾದ ಸಮಯದಲ್ಲಿ ಪರಿಹಾರ ಮಾಡಿದರೆ ಸ್ನೇಹಿತರೆ, ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಅದೃಷ್ಟದಲ್ಲಿ ಬರೆದಿದ್ದು ಈಗ ನಿಮಗೆ ಸಿಗಲಿದೆ. ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ಬರುವ ಮುಂದಿನ 24 ಗಂಟೆಗಳ ಒಳಗೆ ಈ 2 ದೊಡ್ಡ ಅಪರೂಪದ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಏಕೆಂದರೆ ಸ್ನೇಹಿತರೆ, ಬಹಳ ವರ್ಷಗಳ ನಂತರ ಆಕಾಶದ ಗ್ರಹಗಳ ಸಂಚಾರ ತನ್ನ ದಾರಿ ಬದಲಿಸಿದೆ. ಆಗಲೇ ಈ ಅವಕಾಶ ನಿಮಗೆ ಸಿಕ್ಕಿದೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, 3 ದೊಡ್ಡ ದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಇದೆ. ಆದ್ದರಿಂದ ಈ 3 ದೇವರುಗಳು ಒಟ್ಟಿಗೆ ಸೇರಿ ನಿಮ್ಮ ಮನೆಗೆ ಪ್ರವೇಶ ಮಾಡಲಿದ್ದಾರೆ ಮತ್ತು ಅವರು ಕಾಲು ನಿಮ್ಮ ಮನೆಯಲ್ಲಿ ಇಟ್ಟ ತಕ್ಷಣ ಮೊದಲು ನಿಮ್ಮ ಜೀವನ ಬದಲಾಗುತ್ತದೆ. ಏಕೆಂದರೆ ಒಂದಕ್ಕಿಂತ ಒಂದು ಬದಲಾವಣೆ ಆಗಲು ಶುರುವಾಗುತ್ತದೆ. ಒಂದು ಒಳ್ಳೆಯ ಸುದ್ದಿ ನಿಮಗೆ ಸಿಗಲು ಶುರುವಾಗುತ್ತದೆ ಸ್ನೇಹಿತರೆ. ಮತ್ತು ಇನ್ನು ಕೆಲವು ಸಂಕೇತಗಳನ್ನು ಭಗವಂತ ನಿಮಗೆ ಕೊಡಲಿದ್ದಾರೆ. ಆ ಸಂಕೇತಗಳನ್ನು ಸ್ನೇಹಿತರೆ, ಆದರೆ ಈ 3 ದೇವರುಗಳು ನಿಮ್ಮ ಅನುಮತಿ ಕೇಳುತ್ತಿದ್ದಾರೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ನಿರ್ಲಕ್ಷಿಸುವ ತಪ್ಪು ಎಂದಿಗೂ ಮಾಡಬೇಡಿ. ಮುಂದಿನ 24 ಗಂಟೆಗಳ ಒಳಗೆ ಈ 3 ದೊಡ್ಡ ದೇವರುಗಳು ನಿಮ್ಮ ಮನೆಗೆ ಪ್ರವೇಶ ಮಾಡಲಿದ್ದಾರೆ. ಈ ದೇವರನ್ನು ನಿಮ್ಮ ಮನೆಗೆ ಪ್ರವೇಶ ಮಾಡದಂತೆ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ನೀವು ಇಂದಿನ ಈ ವಿಡಿಯೋವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದರೆ ನೀವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳಿ. ಆದ್ದರಿಂದ ವಿಡಿಯೋವನ್ನು ನೋಡದೇ ಇರಬೇಡಿ, ಈಗಲೇ ವಿಡಿಯೋ ನೋಡಿ. ಏಕೆಂದರೆ ಸ್ನೇಹಿತರೆ, ಅದೃಷ್ಟದಲ್ಲಿ ಇದ್ದದ್ದು ಓಡಿ ಬರುತ್ತದೆ ಮತ್ತು ಅದೃಷ್ಟದಲ್ಲಿ ಇಲ್ಲದ್ದು ಬಂದರೂ ಓಡಿ ಹೋಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಹೋದದ್ದನ್ನು ಮರೆತು ಬಿಡಿ ಮತ್ತು ಬರಲಿರುವುದಕ್ಕಾಗಿ ನೀವೇ ಸಿದ್ಧರಾಗಿರಿ. ನನ್ನ ಪ್ರೀತಿಯ ಸ್ನೇಹಿತರೆ, ಅದಕ್ಕಾಗಿ ಸಿದ್ಧರಾಗಿರಿ. ಏಕೆಂದರೆ ನಮ್ಮ ಗುರುದೇವರು ಹೇಳುತ್ತಾರೆ, ಕೈಯಿಂದ ಹೋಗಿ ಬಿಟ್ಟಿತೋ ಅದು ನಮ್ಮ ಅದೃಷ್ಟದಲ್ಲಿ ಇರಲೇ ಇಲ್ಲ. ಏಕೆಂದರೆ ನಮ್ಮ ಅದೃಷ್ಟದಲ್ಲಿ ಏನಿರುತ್ತದೆಯೋ ಅದು ನಮ್ಮ ಬಳಿಗೆ ಖಂಡಿತ ಬರುತ್ತದೆ. ಅದೃಷ್ಟದಲ್ಲಿ ಇಲ್ಲದ್ದು ಹೋಗುತ್ತದೆ. ಚಿಂತೆ ಮಾಡಬೇಡಿ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ,
ಚಿಂತೆ ಮಾಡುವುದರಿಂದ ಬುದ್ಧಿ ಕಡಿಮೆಯಾಗುತ್ತದೆ, ದುಃಖದಿಂದ ದೇಹ ಕ್ಷೀಣಿಸುತ್ತದೆ, ಪಾಪ ಮಾಡುವುದರಿಂದ ಧನ ಕಡಿಮೆಯಾಗುತ್ತದೆ ಎಂದು ದಾಸ ಕಬೀರ ಹೇಳಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ದುಃಖ ಚಿಂತೆ ಮಾಡಬೇಡಿ ಮತ್ತು ತಪ್ಪು ದಾರಿಯಲ್ಲಿ ಹೋಗಿ ಹಣ ಸಂಪಾದಿಸಬೇಡಿ, ಏಕೆಂದರೆ ಆ ಧನ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ಸ್ನೇಹಿತರೆ, ಮಾತು ಅರ್ಥವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ರಾಧೆ ರಾಧೆ ಜೈ ಶ್ರೀಕೃಷ್ಣ ಎಂದು ಖಂಡಿತ ಬರೆಯಿರಿ. ಮುಂದಿನ 24 ಗಂಟೆಗಳ ಒಳಗೆ 3 ದೊಡ್ಡ ದೇವರುಗಳು ನಿಮ್ಮ ಮನೆಗೆ ಪ್ರವೇಶ ಮಾಡಲಿದ್ದಾರೆ. ಪ್ರವೇಶ ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಪ್ರಗತಿ ಶುರುವಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮನೆಯ ಸುತ್ತಮುತ್ತಲಿನ ನೆರೆಹೊರೆಯವರ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ನೇರವಾಗಿ ಹುಚ್ಚರಾಗುತ್ತಾರೆ. ಕೆಲವು ಜನರು ಪ್ರಜ್ಞೆ ತಪ್ಪುತ್ತಾರೆ ಸ್ನೇಹಿತರೆ, ಮತ್ತು ಕೆಲವು ಜನರು ನಿಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡಲು ಶುರು ಮಾಡುತ್ತಾರೆ, ವದಂತಿಗಳನ್ನು ಹರಡಲು ಶುರು ಮಾಡುತ್ತಾರೆ, ನಿಮ್ಮ ಹಳೆಯ ಕಳೆದ ಮಾತುಗಳನ್ನು ನೆನಪು ಮಾಡಿಕೊಳ್ಳಲು ಶುರು ಮಾಡುತ್ತಾರೆ. ಮೊದಲು ಈ ಜನರು ಹೀಗೆ ಇದ್ದರು, ಹಾಗೇ ಇದ್ದರು ಎಂದು ಅಣಕಿಸುತ್ತಾ ಮಾತನಾಡುತ್ತಾರೆ. ಧರಿಸಲು ಬಟ್ಟೆ ಇರುತ್ತಿರಲಿಲ್ಲ, ನಮ್ಮ ಮನೆಯಿಂದ ಕೇಳಿ ತರುತ್ತಿದ್ದರು. ಈ ರೀತಿಯ ಮಾತುಗಳು ಮತ್ತು ಈ ರೀತಿಯ ವದಂತಿಗಳನ್ನು ನಿಮ್ಮ ಬಗ್ಗೆ ಹರಡಲು ಶುರು ಮಾಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ಸುಮ್ಮನೆ ಶಾಂತವಾಗಿರಬೇಕು, ಏಕೆಂದರೆ ಭಗವಂತನು ನಿಮ್ಮ ಮನೆಗೆ ಪ್ರವೇಶ ಮಾಡಲಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ನೀವು ತಪ್ಪು ದಾರಿಯಲ್ಲಿ ಹೋದರೆ ಅದನ್ನು ಭಗವಂತ ಕೂಡ ನೋಡುತ್ತಾರೆ. ಆದ್ದರಿಂದ ನೀವು ಶಾಂತವಾಗಿರಬೇಕು. ಸ್ನೇಹಿತರೆ, ಅವರೇ ಕೊನೆಗೆ ಇವರ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಪವಾಡ ಹೇಗೆ ಆಗುತ್ತಿದೆ, ಇವರ ಅದೃಷ್ಟ ಏಕೆ ಇಷ್ಟೊಂದು ಒಳ್ಳೆಯದಾಗಿದೆ, ಭಗವಂತನು ಇವರ ಮೇಲೆ ಇಷ್ಟೊಂದು ಕರುಣೆಯಿಂದ ಏಕೆ ಇದ್ದಾನೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ಒಂದು ಕಾಲವಿತ್ತು, ಆಗ ನೀವು ತುಂಬ ಬಡವರಾಗಿದ್ದೀರಿ ಮತ್ತು ನೀವು ತುಂಬ ದುಃಖದಲ್ಲಿ ತೊಂದರೆಯಲ್ಲಿದ್ದೀರಿ ಮತ್ತು ನಿಮ್ಮ ಜೀವನದಲ್ಲಿ ದುಃಖ ಎಂದರೇನು ಎಂದು ನೀವು ನಿಮ್ಮ ಕಣ್ಣಾರೆ ನೋಡಿದ್ದೀರಿ ಮತ್ತು ಬಡತನದೊಂದಿಗೆ ನಿಮ್ಮ ಜೀವನವನ್ನು ಸಾಗಿಸಿದ್ದೀರಿ. ಆದ್ದರಿಂದ ಸ್ನೇಹಿತರೆ, ಈಶ್ವರನು ನಿಮ್ಮ ಅದೃಷ್ಟವನ್ನು ಬದಲಾಯಿಸಿದ್ದಾನೆ, ನಿಮ್ಮ ಭಾಗ್ಯದಲ್ಲಿ ಸುಖವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ, ಚಿನ್ನದ ರೇಖೆಯಿಂದ ನಿಮ್ಮ ಭಾಗ್ಯವನ್ನು ಬರೆದಿದ್ದಾನೆ. ಇದರಿಂದ ಮುಂದೆ ಬರುವ ಮುಂದಿನ 24 ಗಂಟೆಗಳ ಒಳಗೆ ತುಂಬ ದೊಡ್ಡ ದೊಡ್ಡ ಒಳ್ಳೆಯ ಸುದ್ದಿ, ತುಂಬ ದೊಡ್ಡ ದೊಡ್ಡ ಯಶಸ್ಸು ಮತ್ತು ತುಂಬ ದೊಡ್ಡ ದೊಡ್ಡ ಸುಖಗಳು ನಿಮಗೆ ಸಿಗಲಿವೆ. ಆದ್ದರಿಂದ ಯಾವ ಯಾವ ಒಳ್ಳೆಯ ಸುದ್ದಿ ಸಿಗುತ್ತವೆ ಎಂದು, ಏನೆಲ್ಲ ಸುಖ ನಿಮಗೆ ಅದೃಷ್ಟದಲ್ಲಿ ಬರೆಯಲ್ಪಟ್ಟಿದೆ, ಇದನ್ನೆಲ್ಲ ತಿಳಿದುಕೊಳ್ಳಲು ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ. ನಿಮಗೆ ಇದು ತುಂಬ ವಿಶೇಷವಾದ ವಿಡಿಯೋ ಆಗಿದೆ, ಆದ್ದರಿಂದ ಕೇಳಿ. ಮೊದಲು ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಜಿ ಅವರ ಎಲ್ಲ ನಿಜವಾದ ಭಕ್ತರು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹೋ ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಈ 3 ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಇದರಿಂದ ನೀವು ನಿಮ್ಮ ಜೀವನ ಕಾಲದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಕಷ್ಟವಿಲ್ಲದೆ ಪ್ರಗತಿ ಮಾಡುತ್ತಾ ಹೋಗುತ್ತೀರಿ ಮತ್ತು ಯಾವುದೇ ತೊಂದರೆ ಬರುವುದಕ್ಕಿಂತ ಮೊದಲು ಭಗವಂತನು ನಿಮ್ಮ ಮನೆಗೆ ಪ್ರವೇಶ ಮಾಡಲು ಬಿಡುತ್ತಾರೆ. ಹೌದು ಸ್ನೇಹಿತರೆ, ಏಕೆಂದರೆ ಈಗಿನಿಂದ ನಿಮ್ಮ ಅದೃಷ್ಟದ ದಾರಿ ಸ್ವಚ್ಛವಾಗಲಿದೆ. ನೋಡಿ ಸ್ನೇಹಿತರೆ, ಇಂದಿನ ಈ ವಿಡಿಯೋ ವಿಶೇಷವಾಗಿ ನಿಮ್ಮ ಲಾಭಕ್ಕಾಗಿ ಮಾಡಲಾಗಿದೆ. ಆದ್ದರಿಂದ ಸ್ನೇಹಿತರೆ, ತುಂಬ ವಿಶೇಷ ಮತ್ತು ತುಂಬ ಮುಖ್ಯವಾದ ವಿಡಿಯೋ ಆಗಿದೆ. ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಆಶೀರ್ವಾದದೊಂದಿಗೆ ಮುಂದಿನ 24 ಗಂಟೆಗಳ ಒಳಗೆ ತುಂಬ ದೊಡ್ಡ ಶುಭ ಸಂದೇಶ ನಿಮಗೆ ಸಿಗಲಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುತ್ತಿರಬಹುದು, ಯಾವ ಯಾವ ಸಂದೇಶ ನಮಗೆ ಸಿಗುತ್ತದೆ, ಎಲ್ಲಿ ಸಿಗುತ್ತದೆ ಮತ್ತು ಯಾವ ಮಾಧ್ಯಮದಿಂದ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ಒಂದು ಒಳ್ಳೆಯ ಸುದ್ದಿಯ ಸಂದೇಶ ನಿಮಗೆ ಯಾವುದೇ ಕ್ಷೇತ್ರದಲ್ಲಿ ಸಿಗಬಹುದು, ಕರೆಯ ಮೂಲಕ ಕೂಡ ಸಿಗಬಹುದು, ಅಥವಾ ನೀವು ನೌಕರಿ ಹಣದ ಜಾತಕದವರಾಗಿದ್ದರೆ, ನೀವು ಎಲ್ಲಾದರೂ ನೌಕರಿ ಮಾಡುತ್ತಿದ್ದರೆ ಯಾವುದೇ ಉದ್ಯೋಗಿಯ ಮೂಲಕ ಕೂಡ ಸಿಗಬಹುದು. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ಸಿದ್ಧರಾಗಿರಿ. ಮುಂದಿನ 24 ಗಂಟೆಗಳ ಒಳಗೆ ಒಂದು ದೊಡ್ಡ ಒಳ್ಳೆಯ ಸುದ್ದಿ ನಿಮಗೆ ಸಿಗಲಿದೆ. ಸ್ನೇಹಿತರೆ, ಹೇಳುತ್ತೇನೆ, ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಜಿ ಅವರ ಆಶೀರ್ವಾದದಿಂದ ನಿಮ್ಮ ಅದೃಷ್ಟ ಬಹಳ ಮಟ್ಟಿಗೆ ಬದಲಾಗಬಹುದು. ನಿಮ್ಮ ಅದೃಷ್ಟಕ್ಕೆ 4 ಚಂದ್ರ ಹಚ್ಚಬಹುದು. ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇನೆ, ಮೇಲೆ ಇರುವ ಪರಮಾತ್ಮನು ನಿಮಗೆ ಅತ್ಯುತ್ತಮ ಅವಕಾಶ ಕೊಟ್ಟಿದ್ದಾನೆ. ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲು, ನಿಮ್ಮ ಜೀವನದಲ್ಲಿ ಪ್ರಗತಿ ಮಾಡಲು ಇದೇ ಆ ಅವಕಾಶ. ಇದರಿಂದ ನೀವು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಮತ್ತು ಏನು ಬಯಸುತ್ತೀರೋ ಆ ಪ್ರಗತಿ ಮಾಡಬಹುದು. ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಈಶ್ವರನ ಸಹಾಯ ಸಿಗುತ್ತಿರುವುದರ
ಜೊತೆಗೆ ಅದೃಷ್ಟದ ಸಹಾಯ ಕೂಡ ಸಿಗುತ್ತದೆ ಎಂದು ಕಾಣಿಸುತ್ತಿದೆ. ಆದ್ದರಿಂದ ಸ್ನೇಹಿತರೆ, ಒಂದು ರೀತಿಯಲ್ಲಿ ಹೀಗೆ ಹೇಳಬಹುದು, ಕಲಿಯುಗದ ಅತಿ ದೊಡ್ಡ ಒಳ್ಳೆಯ ಸುದ್ದಿ ಮತ್ತು ಅತಿ ದೊಡ್ಡ ಘಟನೆ, ಅತಿ ದೊಡ್ಡ ಬದಲಾವಣೆ ಈಗ ನಿಮ್ಮ ಜೀವನದಲ್ಲಿ ಆಗಲಿದೆ. ಸ್ನೇಹಿತರೆ, ಸಮಯ ತುಂಬ ಕಡಿಮೆ ಇದೆ. ಆದ್ದರಿಂದ ಇಂದು ಯಾರು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡುತ್ತಾರೋ ಪೂರ್ತಿ ಗ್ಯಾರಂಟಿಯೊಂದಿಗೆ ಹೇಳುತ್ತೇನೆ, ನಾನು ಬರೆದುಕೊಡುತ್ತೇನೆ, ಅವನು ನಾಳೆ ಸಂತೋಷದಿಂದ ಕುಣಿಯಲು ಶುರು ಮಾಡುತ್ತಾನೆ ಮತ್ತು ಕುಣಿದು ಕುಣಿದು ಸಂತೋಷಗಳನ್ನು ಆಚರಿಸಲು ಶುರು ಮಾಡುತ್ತಾರೆ. ಏಕೆಂದರೆ ಒಂದು ಅಲ್ಲ, ಎರಡು ಅಲ್ಲ, 3 ದೊಡ್ಡ ದೇವರ ದೃಷ್ಟಿ ನಿಮ್ಮ ಮನೆಯ ಮೇಲೆ ಇದೆ. ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಜಿ ಅವರಿಂದ ಒಂದು ದೊಡ್ಡ ಸಂದೇಶ ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಸಿಗಲಿದೆ. ವಿಡಿಯೋ ತುಂಬ ವಿಶೇಷವಾಗಿದೆ ಮತ್ತು ತುಂಬ ಮುಖ್ಯವಾದ ವಿಡಿಯೋ. ಗ್ರಹ ನಕ್ಷತ್ರಗಳ ಚಲನೆಯ ಪ್ರಕಾರ ಮಾಡಲಾಗಿದೆ. ಈ ಸಮಯಕ್ಕಿಂತ ದೊಡ್ಡ ಬಲಶಾಲಿ ಈ ಭೂಮಿಯ ಮೇಲೆ ಯಾವುದೇ ಮಾನವ ಹುಟ್ಟಿಲ್ಲ ಮತ್ತು ಇನ್ಯಾರೂ ಆಗುವುದಿಲ್ಲ. ಮಾತು ಅರ್ಥವಾಗುತ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಗುರೂಜಿ ನೀವು ಸಂಪೂರ್ಣವಾಗಿ ಸರಿಯಾಗಿ ಹೇಳುತ್ತಿದ್ದೀರಿ. ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ನೀವು ಅರಮನೆಯಲ್ಲಿ ರಾಜ ಮಾಡಲಿದ್ದೀರಿ. ಏಕೆಂದರೆ ಮುಂದೆ ಬರುವ ಸಮಯದಲ್ಲಿ ಮುಂದಿನ 24 ಗಂಟೆಗಳ ನಂತರ ನಿಮಗೆ ಚಿನ್ನದ ಅರಮನೆ ಸಿಗಲಿದೆ ಮತ್ತು ಆ ಸಂತೋಷಗಳು ಶಾಶ್ವತವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಲಿವೆ. ಸ್ನೇಹಿತರೆ, ತುಂಬ ದೊಡ್ಡ ಒಳ್ಳೆಯ ಸುದ್ದಿ ನಾವು ನಿಮಗಾಗಿ ತಂದಿದ್ದೇವೆ. ಸ್ನೇಹಿತರೆ, ನೀವು ತುಂಬ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿಯೂ ಬಹುತೇಕ ಎಲ್ಲ ತೊಂದರೆಗಳು ಮುಗಿದು ಹೋಗುತ್ತವೆ. ನಿಮ್ಮ ಜೀವನದ ದುಃಖ, ನೋವು, ಕಷ್ಟ, ತೊಂದರೆ ಎಲ್ಲದಕ್ಕೂ ವಿದಾಯ ಹೇಳಿ. ಏಕೆಂದರೆ ಸ್ನೇಹಿತರೆ, ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಜಿ ಅವರ ಆಶೀರ್ವಾದದಿಂದ ಬರುವ ಮುಂದಿನ 24 ಗಂಟೆಗಳ ಒಳಗೆ ನೀವು ಜನರು ಮಹಾ ಶ್ರೀಮಂತರಾಗುವರು. ಈ ರಾಶಿಯ ಚಿತ್ರದಲ್ಲಿ ಇರುವ ಎಲ್ಲ ಸಣ್ಣ ದೊಡ್ಡ ಜಾತಕರು ಎಲ್ಲ ಜನರು ನಿಮ್ಮ ಜೀವನದಲ್ಲಿ ಬದಲಾವಣೆ ನೋಡಲು ಸಿಗಬಹುದು. ಇಂದು ಈ ವಿಡಿಯೋ ನಿಮಗಾಗಿ ತುಂಬ ಅದ್ಭುತವಾದ ವಿಡಿಯೋ ಆಗಲಿದೆ. ಸ್ನೇಹಿತರೆ, ಭಗವಂತನಿಗಾಗಿ ಯಾರು ಸಿದ್ಧರಾಗಿರುತ್ತಾರೋ ಭಗವಂತ ಕೂಡ ಅವರ ಜೀವನ ಬದಲಾಯಿಸಲು ಸಿದ್ಧರಾಗಿರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ತಾಳ್ಮೆ ಇರಲಿ ಮತ್ತು ನೀವು ಕಾಯಬೇಕು. ಏಕೆಂದರೆ ಕಾಯುವಿಕೆಯ ಫಲ ಈಗ ನಿಮಗೆ ಸಿಗಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ನೀವು ಕಳೆದ ಸ್ವಲ್ಪ ಸಮಯದಿಂದ ನಿರ್ಲಕ್ಷ್ಯಗೊಂಡಂತೆ ಭಾವಿಸುತ್ತಿದ್ದೀರಿ. ಆದರೆ ಇಂದು ನಿಮ್ಮ ಮೇಲೆ ಎಲ್ಲರ ಗಮನ ಬರುತ್ತದೆ. ಭಗವಂತನ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ನೀವು ಸುಲಭವಾಗಿ ಈ ಅವಕಾಶದ ಲಾಭ ಪಡೆದು ನಿಮ್ಮನ್ನು ಸಾಬೀತು ಮಾಡಿಕೊಳ್ಳುತ್ತೀರಿ. ಇದು ಯಾವುದಾದರೂ ಹೊಸ ಸ್ನೇಹಿತ ಸಿಗುವುದರಿಂದ ಇರಬಹುದು, ಅಥವಾ ಹಳೆಯವರು ಎದುರಿಗೆ ಬರುವುದರಿಂದ ಇರಬಹುದು, ಅಥವಾ ಕಾರ್ಯಸ್ಥಳದ ಯಾವುದಾದರೂ ಪರಿಸ್ಥಿತಿಯಿಂದ ಸಂಬಂಧಿಸಿರಬಹುದು. ಹೇಳಲು ಬಯಸುತ್ತೇವೆ, ನಿಮಗೆ ಇಂದು ಇದು ಅನಿಸುತ್ತದೆ, ಆರೋಗ್ಯದ ಸಂಬಂಧದ ದೇಹದ ಬದಲು ಮನಸ್ಸಿನೊಂದಿಗೆ ಹೆಚ್ಚು ಇದೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಚಿಂತೆ ಮತ್ತು ಒತ್ತಡದಿಂದ ಮುಕ್ತಿ ಪಡೆಯುವ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಡುತ್ತೀರಿ ಮತ್ತು ಇದರಿಂದ ನಿಮ್ಮ ಆರೋಗ್ಯ ಮಾತ್ರವಲ್ಲ, ಪ್ರವೃತ್ತಿಯಲ್ಲಿಯೂ ಕೂಡ ಸುಧಾರಣೆ ಕಾಣಿಸುತ್ತದೆ. ಯಾವುದಾದರೂ ಪ್ರೇರಣಾದಾಯಕ ಭಕ್ತಿ ಗೀತೆಗಳನ್ನು ಕೇಳಿ ಅಥವಾ ನಂತರ ಆರಾಮದಾಯಕ ಮಸಾಜ್ ಮಾಡಿಸುವ ಯೋಜನೆ ಮಾಡಿ. ಚರ್ಮ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು, ಉದಾಹರಣೆಗೆ ಮೊಡವೆ ಇತ್ಯಾದಿ ನಿಮಗೆ ತೊಂದರೆ ಕೊಡಬಹುದು. ನೋಡಿ ಸ್ನೇಹಿತರೆ, ನೀವು ತುಂಬ ಒಳ್ಳೆಯ ಸಂಬಂಧವನ್ನು ಉಳಿಸಿಕೊಳ್ಳಲು ಬಯಸಿದರೆ ನಿಮ್ಮ ಅಹಂಕಾರವನ್ನು ಬಿಡುವುದು ಅಗತ್ಯವಿಲ್ಲ. ನಿಮ್ಮ ಚಿಕ್ಕ ಯೋಚನೆ ಮತ್ತು ಅಹಂಕಾರದಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಹಲವು ತೊಂದರೆಗಳು ಬರಬಹುದು. ನೀವು ಸಣ್ಣ ವಿವಾದಗಳನ್ನು ದೊಡ್ಡ ಸಮಸ್ಯೆಗಳಾಗಿ ಬದಲಾಗಲು ಬಿಡಲು ಬಯಸದಿದ್ದರೆ ಈಗಲೇ ನಿಭಾಯಿಸಿ. ಈಗ ನಡೆಯುತ್ತಿರುವ ವಿಷಯವನ್ನು ನಿಮ್ಮಿಂದ ಬೇರೆ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನ ಮಾಡಿದರೆ ನಿಮಗೆ ಒಳ್ಳೆಯದು. ನೋಡಿ ಸ್ನೇಹಿತರೆ, ಇಂದು ನೀವು ಸಂವೇದನಾಶೀಲ ಮತ್ತು ಸಂತೋಷ ಎರಡನ್ನೂ ಅನುಭವಿಸಬಹುದು. ಒಂದು ರಕ್ಷಣಾತ್ಮಕ ಮೂಡ್ ನಿಮ್ಮನ್ನು ಇತರರೊಂದಿಗೆ ಸೇರಲು ಸಹಾಯ ಮಾಡುತ್ತದೆ, ಆದರೆ ಸ್ಥಿರ ಶಕ್ತಿ ಮತ್ತು ನಿಮ್ಮನ್ನು ಸ್ಥಿರವಾಗಿಡುತ್ತದೆ. ನೀವು ನಿಮ್ಮ ಯೋಜನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಮತ್ತು ನಿಮಗೆ ಪರಿಚಿತ ದಿನಚರಿ ಆರಾಮ ಕೊಡುತ್ತದೆ. ಹಗುರವಾಗಿ ಓದುವುದು ಅಥವಾ ಸೃಜನಾತ್ಮಕ ಚಟುವಟಿಕೆಗಳು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಬಹುದು ಮತ್ತು ದಿನದಲ್ಲಿ ಒಂದು ಚಟುವಟಿಕೆಯ ಸ್ಪರ್ಶ ಸೇರಿಸಬಹುದು. ಅಲ್ಲದೆ ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗಾಗಿ ಇರುವ ಸಮಯ ಇಂದು ತುಂಬ ಸಕ್ರಿಯವಾಗಿದೆ ಮತ್ತು ನೀವು ಶಕ್ತಿ ಮತ್ತು ಪ್ರೇರಣೆಯಿಂದ ತುಂಬಿರುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಗಳನ್ನು ಬರುತ್ತಿರುವಂತೆ ಮಾಡುತ್ತೀರಿ. ಅವುಗಳನ್ನು ನೀವು ಸುಲಭವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮನಸ್ಸು ಇತ್ತ ಅತ್ತ ಅಲೆದಾಡುತ್ತಿರುತ್ತದೆ, ಆದರೆ ನೀವು ಯೋಚಿಸಿ ಅರ್ಥ ಮಾಡಿಕೊಂಡು ಎಲ್ಲಿಯಾದರೂ ಹೆಜ್ಜೆ ಇಡುವ
ಅಗತ್ಯವಿರುತ್ತದೆ. ನಿಮ್ಮ ಸಮಸ್ಯೆ ಇಂದು ಇದೇ ಆಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇಂದು ನಿರಂತರವಾಗಿ ಹೊಸ ಯೋಚನೆಗಳು ಪ್ರವಾಹ ಬರುತ್ತಿರುತ್ತದೆ. ನೀವು ನಿಮ್ಮ ಸುತ್ತಲಿನ ಎಲ್ಲ ಜನರನ್ನು ಕೂಡ ಹೆಚ್ಚು ಪ್ರೇರೇಪಿಸಬಹುದು. ನೋಡಿ ಸ್ನೇಹಿತರೆ, ನೀವು ನಿಮ್ಮ ನೌಕರಿಯ ಬೇಡಿಕೆಯಿಂದಾಗಿ ಅಸ್ತವ್ಯಸ್ತರಾಗಿದ್ದರೂ ಕೂಡ ಗಂಟೆಗಳ ಕಾಲ ಕೆಲಸ ಮಾಡುತ್ತಿರುತ್ತೀರಿ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಬೆಳಗ್ಗೆ ಬೇಗನೆ ಎದ್ದು ಹೊರಗೆ ಹೋಗಿ ಮತ್ತು ಜಾಗಿಂಗ್ ಮಾಡಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಚಟುವಟಿಕೆಯಿಂದ ಕೂಡಿರುತ್ತವೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸದ ಹೆಚ್ಚಿನ ಒತ್ತಡ ನಿಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡಬಹುದು. ನಿಮಗೆ ರಿಲ್ಯಾಕ್ಸ್ ಮಾಡಲು ಯಾವುದಾದರೂ ಆರೋಗ್ಯಕರ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ಕೆಲಸದ ಜೊತೆಗೆ ನಿಮಗಾಗಿಯೂ ಕೂಡ ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ದೇಹವನ್ನು ಸ್ವಲ್ಪ ಸಮಯ ವಿಶ್ರಾಂತಿ ಕೊಡಿ. ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ನನ್ನದೊಂದು ವಿನಂತಿ, ವಿಡಿಯೋ ಕೇಳುತ್ತೀರಾ, ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯುತ್ತೀರಾ? ಈಗಲೇ ವಿಡಿಯೋ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.